ಸರ್ ತಮಗೆ CM ಅವರು ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿದ್ದಾರೆ. ತುಂಬಾ ಅಸಮಾಧಾನ ಶಮನ ಆಗಿದೆ ಹೇಗೆ ಸರ್? ನನಗೆ ಅರ್ಥ ಆಗ್ತಾ ಇಲ್ಲ. ಅಸಮಾಧಾನದ ಪ್ರಶ್ನೆ ಎಲ್ಲಿದೆ? ನಾನೇನು ಯಾವಾಗಲೂ ಅಸಮಾಧಾನ ಇಲ್ಲ. ನಾನು ಮಂತ್ರಿಗಳ ಪೋಸ್ಟ್ ನಮಗೆ ಕೊಡಿ, ಇಂಥದೇ ಅಧಿಕಾರ ಕೊಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಕೇಳಿಲ್ಲ, ಪಕ್ಷದ ವರಿಷ್ಠನೂ ಕೇಳಿಲ್ಲ. ಹೀಗಾಗಿ ನಾನು ಅಸಮಾಧಾನದ ಪ್ರಶ್ನೆ ಇರಲಿಲ್ಲ. ಅದು ಪತ್ರಿಕೆಗಳಲ್ಲಿ ನಾವು ಮಾತನಾಡುವಂಥ ಶೈಲಿನ ನೀವು ತಪ್ಪಾಗಿ ಅರ್ಥೈಸ್ಕೊಂಡು ನಾವು ಅಸಮಾಧಾನ ಇದ್ದೀವಿ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿ? ಯಾಕೆ ಅಸಮಾಧಾನ ಆಗ್ಬೇಕು? ನಾವು ಅಧಿಕಾರ ಅನ್ನೋದು ಹೇಗೆ ಕೊಡಬೇಕು ಬಿಡಬೇಕು ಅನ್ನೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದಕ್ಕೆ ಅಸಮಾಧಾನ ನಾ ಇರಲಿಲ್ಲ. ಆದ್ರೀಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು, ಅದರಲ್ಲಿ ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರು ಶಿವಕುಮಾರ್, ಇವರೆಲ್ಲರೂ ಸೇರಿ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನನಗೆ ಈ ಸ್ಥಾನ ನೀವು ತೆಗೆದುಕೊಳ್ಬೇಕಂತ ಒತ್ತಾಯ ಪಕ್ಷದಿಂದ ಬಂದಿದ್ದು. ನಾನಾಗಲಿ ಕೇಳಿದ್ದಲ್ಲ ಇದು. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ನನಗೆ ಅವರು ಬೋರ್ಡ್ ಚೇರ್ಮನ್ನು ಏನಾರು ಆಗ್ತಿರೇನು ಅಂತ ಕೇಳಿದ್ರು. ನಾನು ಏನೂ ಆಗೋದಿಲ್ಲ ಅನ್ನೋದು ಮಾತಾಡಿದೆ. ಆದರೆ ಈ ಸ್ಥಾನಕ್ಕೆ ನೀವು ಒಪ್ಕೊಂಡ್ರೆ ರಾಜ್ಯದ ಇದಕ್ಕೆ ಒಳ್ಳೇದಾಗ್ತದೆ, ಅದಕ್ಕೆ ನೀವು ಒಪ್ಕೊಳ್ಳಿ ಅಂತ ಹೇಳಿದ್ರು. ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗೋದಾದರೆ ನಾನು ಒಪ್ಕೊಳ್ತೇನೆ. ಒಂದು ಸೇವಾ ಮನೋಭಾವನೆ ನೋಡ್ಕೊಂಡು ನಾನು ರಾಜಕೀಯ ಮಾಡೋಕ್ಕೆ ಇಷ್ಟಪಡ್ತೇನೆ, ಅಧಿಕಾರಕ್ಕಲ್ಲ ಅನ್ನೋಂಥದ್ದನ್ನು ಹೇಳಿದ್ರಿಂದ ಇವತ್ತು ನಮ್ಮ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ಅನುಮತಿಯೊಂದಿಗೆ ನಮ್ಮ ಮುಖ್ಯಮಂತ್ರಿಗಳು ನನ್ನನ್ನು ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿದ್ದಾರೆ. ಇದು ಮೊದಲೇ ಸಾರಿ ಕರ್ನಾಟಕದಲ್ಲಿ ಈ ಆರ್ಥಿಕ ಸಲಹೆಗಾರರು ಅಂತ ಮಾಡಿರೋದು ಮೊದಲೇ ಸಾರಿ. ಇದು ಒಂದು ಭಾಳ ದೊಡ್ಡ ಚಾಲೆಂಜಿಂಗ್ ಜಾಬ್. ಸುಮ್ಮನೆ ನಾನು ಕಾರು, ಸರ್ಕಾರಿ ಕಾರು, ಬಂಗ್ಲೆ ಅಥವಾ ಫೆಸಿಲಿಟಿಗಾಗಿ ನಾನು ಅಧಿಕಾರ ವಹಿಸ್ಕೊಳ್ತಾ ಇಲ್ಲ. ಏನಾದರೂ ನನ್ನಿಂದ ರಾಜ್ಯಕ್ಕೆ, ನಮ್ಮ ಸರ್ಕಾರಕ್ಕೆ ಕೆಲವು ಸಲಹೆಗಳು, ಸೂಚನೆಗಳು, ಅದರಿಂದ ಪ್ರಯೋಜನ ಏನೇನು ಮಾಡ್ಬೋದು ಅನ್ನೋದನ್ನು ನನಗೆ ನನ್ನದೇ ಆದಂಥ ಐಡಿಯಾಸ್ ಇದೆ. ಮುಖ್ಯಮಂತ್ರಿಗಳು ಕೂಡ ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಹಿ ಈಸ್ ಎನ್ ಎಕ್ಸ್ಪರ್ಟ್. ಅವ್ರ ಜೊತೆಗೆ ಕುಳಿತು ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಖಂಡಿತವಾಗಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ನನ್ನದೇ ಆದಂಥ ಒಂದು ಸೇವೆಯನ್ನು ನಾನು ಕೊಡ್ತೇನೆ. ಸಚಿವರ ವಿರುದ್ಧ ಹಿರಿಯರಿಗೆ, ಎಷ್ಟೋ ಜನ ನಿಮ್ಮ ಅಭಿಮಾನಿಗಳಿರ್ಬೋದು, ನಿಮ್ಮ ಕ್ಷೇತ್ರದ ಜನರಿರ್ಬೋದು, ಸಚಿವರಾಗಿ ನೋಡುವಂಥ ಒಂದು ಆಸೆ ಇತ್ತು. ಜೊತೆಗೆ ಇಷ್ಟು ದಿನ ಬೇಕಿತ್ತ ಬಸವರಾಜ ರೆಡ್ಡಿ ಅವರಿಗೆ ಸ್ಥಾನ? ನಾವು ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ. ಈಗ ಪಾಲಿಟಿಕ್ಸಲ್ಲಿ ಸೀನಿಯಾರಿಟಿ ಜೂನಿಯರು ಪ್ರಶ್ನೆ ಬರೋದಿಲ್ಲ. ಈಗ ಕೆಲವು ಜನ ಮೊನ್ನೆ ಮಧ್ಯಪ್ರದೇಶದಲ್ಲಿ ಫಸ್ಟ್ ಟೈಮ್ MLA ಆದರೆ CM ಆಗಲಿಲ್ವಾ? ರಾಜಸ್ಥಾನದಲ್ಲಿ ಆಗಲಿಲ್ವಾ? ಈ ಸೀನಿಯಾರಿಟಿ ಪ್ರಶ್ನೆ ಎಲ್ಲಿ ಬರುತ್ತೆ? ಹೈರಾರ್ಕಿ ಪ್ರಶ್ನೆ ಎಲ್ಲಿ ಬರುತ್ತೆ? ಜಾಬಲ್ಲಿ ಬರುತ್ತೆ. ಇಟ್ ಈಸ್ ನಾಟ್ ಎ ಜಾಬ್, ಇಟ್ ಈಸ್ ಎ ಸೋಷಿಯಲ್ ಸರ್ವಿಸ್. ಅದಕ್ಕೆ ಒಂದೊಂದು ಸಾರಿ ಆಗಿರ್ಲಿಕ್ಕಿಲ್ಲ. ನಾನು 1 ಸಾರಿ ಆರಿಸಿ ಬಂದಂಥವ್ರು, ದೇಶಪಾಂಡೆ 9 ಸಾರಿ ಆರಿಸಿ ಬಂದಂಥವ್ರು. ಆಗೋದಿಲ್ಲ ಯಾವ್ಯಾವುದೋ ಕಾರಣಕ್ಕೆ. ಆದರೆ ಅದಕ್ಕೆ ಅಸಮಾಧಾನ ಆಗೋದ್ರಲ್ಲಿ ಅರ್ಥ ಇಲ್ಲ. ವಿ ಶುಡ್ ರಿಯಲೈಸ್ ಇಟ್. ಈಗ ಪ್ರೆಷರ್ಸ್ ಇದೆ ಅವ್ರಿಗೂ ಕೂಡ. ಇವತ್ತು ಮೊದಲ ಹಾಗೆ ರಾಜಕಾರಣ ಇಲ್ಲ. ರಾಜಕಾರಣ ಒತ್ತಡದ ಮೇಲೆ ನಡೀತಾ ಇದೆ. ಈಗ ರಾಜಕಾರಣ ಇವತ್ತು ಜಾತಿ ಆಧಾರಿತ, ಪ್ರಾದೇಶಿಕ, ಇವೆಲ್ಲ ಇವನ್ನ ನೋಡಿಕೊಂಡು ಮಂತ್ರಿಮಂಡಲ ಮಾಡ್ತಾರೆ. ಹೀಗಾಗಿ ಇಲ್ಲಿ ಸೀನಿಯಾರಿಟಿ, ಅವ್ರು ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅಂಥೇಳಿ ನಡೀತಾ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಯಾಕೆ ಹೇಳಲೇ ಇಲ್ವಲ್ಲ? ಯಾರು ಬೇಕಾದ್ರೂ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಆದರೆ ಯಾಕಂದ್ರೆ ಮಾಜಿ ಸಚಿವರನ್ನ ನಿಗಮದಲ್ಲಿ ನೇಮಕ ಮಾಡಿದ್ರೆ ಡಿಪ್ರಮೋಟ್ ಮಾಡಿದಾಗೆ ದಿಸ್ ನೋ ಕ್ವಶನ್ ಆಫ್ ಡಿಪ್ರಮೋಟ್. ಈಗ ಎಷ್ಟೋ ಜನ ಈಗ ಲಂಡನ್ನಲ್ಲಿ ಉದಾಹರಣೆ ತಗೊಳ್ಳಿ. ಈಗ UK ವೆರಿ ರೀಸೆಂಟ್ಲಿ ದ ಪ್ರೈಮ್ ಮಿನಿಸ್ಟರ್ ಆಫ್ UK ಆಗಿದ್ದಂಥವ್ರು ಕ್ಯಾಮ್ರನ್, ನಾವು ಈಸ್ ದಿ ಮಿನಿಸ್ಟರ್ ಇನ್ ದ ಸುನಕ್ ಕ್ಯಾಬಿನೆಟ್. ಇದು ಸೀನಿಯರು ಜೂನಿಯರ್ ಪ್ರಶ್ನೆ ಅಲ್ಲ ಇದು. ಆಮೇಲೆ ಇಲ್ಲೇ ನಮ್ಮಲ್ಲೇ ಜಗದೀಶ್ ಶೆಟ್ಟರ್ ಮಿನಿಸ್ಟರ್ ಆಗಿದ್ರು, CM ಆಗಿ ಮಿನಿಸ್ಟರ್ ಆದರು, ಆಗಿದಾರಲ್ಲ. ಲಾಟ್ ಆಫ್ ಎಕ್ಸಾಂಪಲ್ಸ್ ಆರ್ ದೇರ್. ಅದಕ್ಕೆ ಇಲ್ಲಿ ಸೀನಿಯರು ಜೂನಿಯರ್ ಪ್ರಶ್ನೆ ಅಲ್ಲ, ಸೇವಾ ಮನೋಭಾವನೆ ಮುಖ್ಯ. ವಾಟ್ ವಿ ಕ್ಯಾನ್ ಡೂ.
ನಾನಂತೂ ಅದರಲ್ಲಿ ಸ್ಪಷ್ಟಪಡಿಸ್ತೇನೆ, ನಾನು ಐ ಹ್ಯಾವ್ ಡಿಸೈಡೆಡ್ ರಾಜ್ಯಕ್ಕೆ ನಾನು ಸೇವೆ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಆಮೇಲೆ ನಾನು ನಿಮ್ಗೆ ಗೊತ್ತಿದೆ, ನಾನು ಸ್ಯಾಲ್ರಿ ತಗೊಳ್ಳಲ್ಲ. ಆಸ್ ಎಮ್ ಎಲ್ ಎನೂ ನಾನು ಸ್ಯಾಲ್ರಿ ತಗೊಳ್ಳಲ್ಲ. ಇದನ್ನು ಕೂಡ ಡಿಸೈಡ್ ಮಾಡಿದ್ದೇನೆ. ಈ ಮಿನಿಸ್ಟ್ರಿಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ತಿಂಗಳಿಗೆ. ಮನೆ ತಗೊಳ್ಳದಿದ್ರೆ ಮನೆ ಬಾಡಿಗೆ ಕೊಡ್ತಾರೆ 1.5 ಲಕ್ಷ. ಕೆಲವು ಫೆಸಿಲಿಟಿ ಕೊಡ್ತಾರೆ. ಐ ಥಿಂಕ್ ಐ ಡೋಂಟ್ ಆಪ್ಟ್ ಮೆನಿ ಆಫ್ ದ ಥಿಂಗ್ಸ್. ಐ ವಿಲ್ ಏನೇನಿದೆ ಅಂತ ತಿಳ್ಕೊಂಡು ಅದಕ್ಕೆ ಬರ್ತೇನೆ. ಏನು ಇದಕ್ಕೆ ನಾನು ಮೊದಲಿಂದಾನು ಇದನ್ನ ಪದ್ಧತಿನ ಹಾಕೊಂಡು ಬಂದಿದ್ದೀನಿ. ಇವತ್ತಿಂದ ಅಲ್ಲ ಇದು ನಂದು. ಪ್ರಾಮಾಣಿಕ ರಾಜಕಾರಣಿ ಮಂತ್ರಿಯಾಗಿ ನೋಡಬೇಕು ಅಂತ ಅಲ್ಲ, ಹೋಗ್ತೇನೆ. ಪ್ರಾಮಾಣಿಕ ಅಪ್ರಾಮಾಣಿಕ ಪ್ರಶ್ನೆ ಅಲ್ಲ ರಾಜಕಾರಣದಲ್ಲಿ. ಇದು ಡಿಬೇಟೇಬಲ್. ಪ್ರಾಮಾಣಿಕ ಅಪ್ರಾಮಾಣಿಕ ಅನ್ನೋದು ಇಟ್ಸ್ ಎ ಡಿಬೇಟೇಬಲ್. ಒಬ್ಬೊಬ್ರು ಒಂದೊಂದು ಥರ ಇರ್ತಾರಪ್ಪ, ಒಂದೊಂದು ಥರ ಯೋಚನೆಗಳು ಇರ್ತವೆ. ನಾವು ಓಲ್ಡ್ ಸ್ಕೂಲ್ ಆಫ್ ಥಾಟ್ಸಲ್ಲಿ ಇದ್ದೇವೆ, ಒಳ್ಳೇದು ಮಾಡ್ಬೇಕಂತೇಳಿ ನೋಡೋಣ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿ ವಿಶ್ವದ ದೊಡ್ಡ ಆರ್ಥಿಕ ತಜ್ಞರ ಅನ್ನೋ ರಾಯ್ ರೆಡ್ಡಿ ಅವರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ ನೋಡಿ, ಕುಮಾರಸ್ವಾಮಿಯವರು ವಿಶ್ವದ ಆರ್ಥಿಕ ತಜ್ಞರು, ನಾನು ಗ್ರಾಮದ ಆರ್ಥಿಕ ತಜ್ಞರು. ಅವ್ರಿಗೆ ಯಾಕೆ ಬೇಕು? ನನ್ನ ಜೊತೆ ಕೂತ್ಕೊಳ್ಳಿ ಕುಮಾರಸ್ವಾಮಿ. ನನಗೇನು ಗೊತ್ತಿದೆ ನಾನು ಮಾತಾಡ್ತೇನೆ, ಅವ್ರಿಗೇನು ಗೊತ್ತಿದೆ ಅವ್ರಿಗೆ ಮಾತಾಡ್ತೇನೆ. ಕಮೆಂಟ್ ಮಾಡೋದು ಮುಖ್ಯ. ಇವ್ರೇನು ಭಾಳ ಆಗ್ಯಾರ ತಜ್ಞರ? ಅವೆಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಅವ್ರು ಹಂಗೆ ಹೇಳಿದ್ರೆ ತಪ್ಪು. ಯಾವ ಅರ್ಥದಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ. ಹಾಗೆಲ್ಲ ಹೇಳಬಾರ್ದು. ಎವ್ರಿ ಒನ್ ಹ್ಯಾವ್ ದೇರ್ ಓನ್ ನಾಲೆಜ್. ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ, ಈಗ ನೀವಿದ್ದೀರಿ, ನೀವೇನು ದೊಡ್ಡ ಶಾಣೆನ ಅನ್ನಕ್ಕಾಗುತ್ತಾ? ನೀವು ನಿಮ್ಮದೇ ಆದಂಥ ನೈಪುಣ್ಯತೆ ಇದ್ದೇ ಇರುತ್ತೆ. ಎವ್ರಿ ಮ್ಯಾನ್ ಹ್ಯಾವ್ ದೇರ್ ಓನ್ ನಾಲೆಜ್ ಆ್ಯಂಡ್ ವಿಸ್ಡಮ್. ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ಸರ್, ಆಮೇಲೆ ಈಗ ಪ್ರಮುಖವಾಗಿ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವೊಂದು ಗೊಂದಲ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳ್ಬರ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಗೊಂದಲ ಏನಿಲ್ಲ. ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಜುಲೈ 2023 ಫಸ್ಟ್ ಮೊದಲೇ ಬಾರಿಗೆ ವಿಸ್ತಾರ ಚಾನೆಲ್ಲರು ನನ್ನ ಡಿಸ್ಕಷನ್ಗೆ ಕರೆದಿದ್ರು, ಸ್ಪೆಷಲ್ ಡಿಸ್ಕಷನ್ಗೆ. ಆವಾಗ ನಾನು ಕೇಳಿದರು ಈ ಕ್ವಶನ್ನ, ಯಾರಾದರೆ ಉತ್ತಮ ಕಾಂಗ್ರೆಸ್ನಲ್ಲಿ. ಮೈ ಚಾಯ್ಸ್ ಈಸ್ ಫಾರ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಅವತ್ತೇ ಹೇಳಿದ್ದೇನೆ. ಯಾವಾಗ? ಜುಲೈನಲ್ಲಿ. ಯಾಕೆ ಹೇಳಿದೆ ಇದನ್ನಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಆಡಳಿತದ ಅಪಾರ ಅನುಭವ ಇದೆ, ಅಭಿವೃದ್ಧಿಯ ಚಿಂತಕರಿದ್ದಾರೆ. ಐ ನೋ ಹಿಮ್ ಮೋರ್ ದ್ಯಾನ್ 40 years. ಆ ದೃಷ್ಟಿಕೋನಕ್ಕೆ ನಾನು ಖರ್ಗೆ ಅವ್ರ ಹೆಸರನ್ನು ಅವತ್ತು ಪ್ರಧಾನಿ ಆದರೆ ಸರಿ, ಇದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ, ಡಿಸೈಡ್ ಮಾಡೋದು ಅನ್ನೋದನ್ನು ನಾನು ಹೇಳಿದ್ದೇನೆ. ಇವತ್ತು ಖರ್ಗೆ ಅವ್ರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ನಾನು ವೈಯಕ್ತಿಕವಾಗಿ ಸಂತೋಷ ಪಡ್ತೇನೆ ಅಷ್ಟೇ. ಇದು ಮುಖ್ಯಮಂತ್ರಿಗಳು ಅವರು ಹೇಳಿದ್ದೇನು ತಪ್ಪಿಲ್ಲ. ರಾಹುಲ್ ಗಾಂಧಿ ಅವರು ನಮ್ಮ ಲೀಡರು, ಅವರಾದರೂ ಕೂಡ ಏನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದರೂ ಏನೂ ತಪ್ಪಿಲ್ಲ. ಇದು ಪಾರ್ಟಿ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್ ಮ್ಯಾಟರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.